ತುಂಬಾ ದಿವಸದಿಂದ ಫೋನಲ್ಲಿ ವಿಡಿಯೋಸ್ ಮಾತ್ರ ನೋಡ್ತಾ ಇದ್ದೆ, ಆದ್ರೆ ಈ ತಾಯಿ ಆಶೀರ್ವಾದ ಪಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಪಡ್ಕೊಳ್ಳೋ ಭಾಗ್ಯ ನನಗೆ ಸಿಕ್ತು. ನಾನು ಬರೋ ಫಸ್ಟ್ಗೆ ಮಂಡ್ಯ ರೆವೆನ್ಯೂ ಕೂಡ ಬಂದಿದ್ರು. ಅದೇ ತರ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು, ಅಮ್ಮ ಶಕ್ತಿ ಪೀಠ ಅಂತ. ಟೈಮ್ ನೋಡಿದ 11 ಗಂಟೆ ಆಗಿತ್ತು, ಜನ ಸಾಗರನೇ ಸೇರಿದ್ರು. ನನ್ನ ಫ್ರೆಂಡ್ ಕೂಡ ಕರ್ಕೊಂಡ್ ಬಂದಿದ್ದೆ. ಕೊಡ್ಬೇಕಣ್ಣ, ತಿಂಗಳಿಂಕ ಕೊಡ್ತಾ ಇಲ್ಲ, ಏನ್ ಮಾಡೋದ್ ಕಾಸು ಕೊಡ್ಬೇಕಂದ್ರಿ ಇವನು. ಕಾಸು ಬೇಕಾನೆ, ಬಾ ನಾನು ಕರ್ಕೊಂಡೋಗ್ತೀನಿ ಒಂದ್ ಒಳ್ಳೆ ಜಾಗಕ್ಕ. ಮನುಷ್ಯನಾಗಿ ಹುಟ್ಟಿದಾದ್ಮೇಲೆ ಈ ಪ್ರಪಂಚದ ಮೇಲೆ ನೂರಾರು ಕಷ್ಟ ಕೂಡ ಇರ್ತೈತೆ. ಅದೇ ತರ ನಮ್ಮ ಪುಲಿಗೂ ಒಂದು ಕಷ್ಟ ಐತೆ. ಯಾವ ಕಷ್ಟ ಅಂತ ನೀವೇ ಕೇಳಿಸ್ಕೊಳ್ಳಿ. ಎಣ್ಣೆ ಕುಡಿಯೋದು ಬಿಡ್ಬೇಕು, ಎಲ್ಲನ ಕರ್ಕೊಂಡು ಹೋಗು. ಬಾ, ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನಿಮ್ ಲೈಫಲ್ಲಿ ಏನೇ ಕಷ್ಟ ಇರ್ಲಿ, ಕಾಟೇರಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡ್ರೆ ಸಾಕು, ನಿಮ್ಗೆಲ್ಲ ಕಷ್ಟ ಕೂಡ ಪರಿಹಾರ ಆಗ್ತದೆ ಅಂತ ಹೇಳಕ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಕೂಡ ಮಕ್ಕೊಂಡಿದ್ದೆ, ನನಗೆ ಕೂಡ ಒಳ್ಳೇದಾಯ್ತು. ಅದಕ್ಕೋಸ್ಕರ ನಾನು ಇವತ್ತು ಈ ತಾಯಿನ ದರ್ಶನ ಕೂಡ ಪಡ್ಕೊಂಡ್ರೆ. ಅದೇ ತರ ನಿಮ್ ಮನ್ಸಲ್ಲಿ ಮುಟ್ಕೊಂಡು ಇಲ್ಲಿ ಕಾಯಿನ್ ಮೆತ್ತಿದ್ರೆ ಅದು ಅಲ್ಲೇ ಇರ್ತೈತೆ, ಇಲ್ಲಾಂದ್ರೆ ಉದ್ರೋಗ್ತೈತೆ. ನಿಮ್ ಕಣ್ದೃಷ್ಟಿ ತುಂಬಾನೇ ಆಗಿರ್ತಾರೆ, ಅದಕ್ಕೋಸ್ಕರ ಇಲ್ಲಿ ನಿಂಬೆಣ್ಣದಲ್ಲಿ ಕಣ್ದೃಷ್ಟಿ ಕೂಡ ತೆಗಿತಾರೆ. ಅದೇ ತರ ನಮ್ಮ ಹುಡುಗಿ ಯಾರನ್ನ ಬಿಟ್ಟೋತಾಳೆ ಅಂದ್ಬಿಟ್ಟು ಬೇಕಾದ್ರೆ ನೀವು ಬೀಗ ಹಾಕ್ಬೋದು. ನಾನು ಹಾಕಿದ ಬೀಗ ಏನಪ್ಪ ಅಂದ್ರೆ ನನ್ನ ಪುಲಿ ನನ್ನ ಬಿಟ್ಟೋಗ್ಬಾರ್ದಂತ, ನಾನು ಯಾವ ಲವರ್ ಕೂಡ ಇಲ್ಲ. ಮೈನ್ ವಿಚಾರ ಏನಪ್ಪ ಅಂತಂದ್ರೆ ನೀವೇನಾದ್ರೂ ಮನ್ಸಲ್ಲಿ ಮಕ್ಕೊಂಡು 9 ವಾರ ಬಂದು ಇಲ್ಲಿ ಕೈ ಕಡಿದ್ರೆ ನೀವು ಅನ್ಕೊಂಡಿದ್ದೆಲ್ಲ 100% ಆಗ್ತೈತೆ. ಜಮೀನ್ ವಿಚಾರ ಆಗಿರ್ಲಿ, ಕೋರ್ಟು ಕಚೇರಿ ಆಗಿರ್ಲಿ, ಮನೆ ಕಡೆ ಪ್ರಾಬ್ಲಮ್ ಆಗಿರ್ಲಿ, ಗಂಡ ಹೆಂಡತಿ ಜಗಳ ಆಗಿರ್ಲಿ, ಎಲ್ಲದಕ್ಕೂ ಪರಿಹಾರ ಕಂಬ್ಳಿಪುರ ಕಾಟೇರಮ್ಮ ಅಂತ ಹೇಳಕ ಇಷ್ಟಪಡ್ತೀನಿ. ನೀವು ಯಾರಾದ್ರೂ ಈ ದೇವಸ್ಥಾನ ಬಂದಿದ್ರೆ ಕಮೆಂಟ್ ಬಾಕ್ಸ್ ಆಗ ಒಂದು ಕಮೆಂಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ಅಲ್ಲಿ ಬಂದಿರೋ ದಿನನಿತ್ಯ ಭಕ್ತಾದಿಗಳಿಗೆಲ್ಲ ಊಟ ಕೂಡ ಹಾಕ್ತಾರೆ. ಆ ಊಟ ಕೂಡ ನಾವು ಕೂಡ ತಿಂದ್ರಿ. ಇಲ್ಲಿ ಹುಣ್ಣಿಮೆಗೆ ಮತ್ತೆ ಅಮಾಸೆಗೆ ವಿಶೇಷವಾದ ಪೂಜೆ ಕೂಡ ಮಾಡ್ತಾರಂತೆ. ಅದೇ ತರ ಇಲ್ಲನ ಅಡ್ರೆಸ್ ಇರೋದಂತ ನೀವು ಕೇಳ್ಬೋದು. ಹೊಸಕೋಟೆ ಕಂಬ್ಳಿಪುರದಲ್ಲಿ ಇರೋದು ಈ ತಾಯಿ. ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ ಇಷ್ಟಪಡ್ತೀನಿ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ ಸಂಜೆ 5 ಗಂಟೆ ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.